ಹಾಯ್ ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ಬ್ಲಾಗ್ಸ್. ಈ ಲಾಗಲ್ಲಿ ಏನಿದೆ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ನಾವು ಮೈಸೂರಿಂದ ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಚನ್ನರಾಯಪಟ್ಟಣದ ಹತ್ರ ಒಂದು ಕ್ರಾಸಿಂಗ್ ಬರುತ್ತೆ. ಅಲ್ಲಿ ನಾವು ನಮ್ಮ ಕಾರ್ನ ಚಾರ್ಜಿಗೆ ಹಾಕಿದ್ವಿ. EV ಗಾಡಿ ಆಗಿರೋದ್ರಿಂದ ನಾವು ಚಾರ್ಜಿಂಗ್ ಪಾಯಿಂಟು ಎಲ್ಲಿ ಬರುತ್ತೆ ಆ ಥರ ನೋಡ್ಕೊಂಡ್ಬಿಟ್ಟು ನಾವು ಒಂದು ಕಡೆಯಿಂದ ಒಂದು ಕಡೆ ನಾವು ಹೋಗಬೇಕಂದ್ರೆ ಚಾರ್ಜಿಂಗ್ ಪಾಯಿಂಟ್ ನೋಡ್ಕೊಂಡ್ಬಿಟ್ಟು ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟೆ ಹೋಗಬೇಕಾಗುತ್ತೆ. ಪೆಟ್ರೋಲ್ ಗಾಡಿ ಅಥವಾ ಡೀಸೆಲ್ ಗಾಡಿಯಲ್ಲಿ ಹೋದಷ್ಟು ಸುಲಭ ಆಗಲ್ಲ. EV ಗಾಡಿಯಲ್ಲಿ ನಾವು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿರಬೇಕು, ಎಷ್ಟು ಕಿಲೋಮೀಟ್ರಿಗೆ ನಾವು ಚಾರ್ಜ್ ಮಾಡಬೇಕಾಗುತ್ತೆ. ಮತ್ತು ಬೇರೆ ಬೇರೆ ಕಡೆ ಎಲ್ಲ ಪ್ಲ್ಯಾನ್ ಮಾಡೋಕ್ಕೆ ಕಷ್ಟನೇ. ಯಾಕಂದರೆ ನಾವು ಶಿವಮೊಗ್ಗಕ್ಕೆ ಹೋಗಬೇಕಾಯಿತು. ಶಿವಮೊಗ್ಗದಿಂದ ಹೊನ್ನಾಳಿಗೆ ಹೋಗಿ ಹೊನ್ನಾಳಿಯಲ್ಲಿ ಒಂದು ಕೆಲಸ ಇತ್ತು ನಮಗೆ. ಸೊ ಹಾಗಾಗಿ ನಮಗೆ ಶಿವಮೊಗ್ಗದಲ್ಲೂ ಕೂಡ ನಾವು ಚಾರ್ಜ್ ಮಾಡಬೇಕಾಗಿತ್ತು. ಯಾಕಂದರೆ ಮೈಸೂರಿಂದ ನಾವು ದಾವಣಗೆರೆಗೆ ಹೋಗಬೇಕಂದ್ರೆ ಚನ್ನರಾಯಪಟ್ಟಣದಲ್ಲಿ ಒಂದು ಸಲ ಚಾರ್ಜ್ ಆದರೆ ಸಾಕು. ಬಟ್ ನಾವು ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿಂದ ಹೊನ್ನಾಳಿಗೆ ಹೋಗಬೇಕು ಅಂದರೆ ಹೊನ್ನಾಳಿಗೆ ಆ್ಯಕ್ಚುಲಿ ಹೋಗಬೇಕಾಗಿರೋದು. ಆದರೆ ಹೊನ್ನಾಳಿಗೆ ನಾವು ಹೋದರೆ ದಾವಣಗೆರೆನ ನಾವು ಮುಟ್ಲಿಕ್ಕಾಗಲ್ಲ ನಮ್ಮ ಚಾರ್ಜಲ್ಲಿ. ಸೊ ಹಾಗಾಗಿ ನಾವು ಶಿವಮೊಗ್ಗಕ್ಕೆ ಹೋಗಿಬಿಟ್ಟು ಹೊನ್ನಾಳಿಗೆ ಹೋಗಬೇಕಾಗುತ್ತೆ. ಯಾಕಂದರೆ ಶಿವಮೊಗ್ಗದಲ್ಲಿ ಚಾರ್ಜ್ ಮಾಡ್ಕೊಂಡ್ಬಿಟ್ಟು ಹೊನ್ನಾಳಿಗೆ ಹೋಗಬೇಕಾಗುತ್ತೆ. ಸೊ EV ಗಾಡಿಯಲ್ಲಿ ನಾವು ಪ್ರಯಾಣ ಮಾಡಬೇಕು ಅಂದರೆ ನಾವು ಪ್ಲ್ಯಾನ್ ಮಾಡಲೇಬೇಕಾಗುತ್ತೆ. ಇಲ್ಲಿ ಈಗ ನಾವು ಶಿವಮೊಗ್ಗದಲ್ಲಿ ಹರ್ಷ ದಿ ಫರ್ ಅಂತೇಳಿ ಒಂದು ಹೋಟೆಲ್ಲು, ಸ್ಟಾರ್ ಹೋಟೆಲ್ಲು ಸಖತ್ತಾಗಿದೆ. ಅಲ್ಲಿ ನಾವು ಚಾರ್ಜಿಂಗ್ ಪಾಯಿಂಟ್ ಅಲ್ಲಿದೆ ಅಂತೇಳಿ ನಮಗೆ ಗೂಗಲಲ್ಲಿ ಗೊತ್ತಾಯಿತು. ಸೊ ಅಲ್ಲಿ ಗೂಗಲ್ ಪ್ರಕಾರ ಅಲ್ಲಿ ಹೋದಾಗ ಅಲ್ಲಿ ಹೋಟೆಲ್ ಕೂಡ ಚೆನ್ನಾಗಿತ್ತು. ಚಾರ್ಜಿಗೆ ಹಾಕ್ಬಿಟ್ಟು ಸಂಜೆ ಸ್ನ್ಯಾಕ್ಸು ಏನಾದರೂ ತೊಗೊಳ್ಳೋಣ ಅಂದ್ಕೊಂಡ್ವಿ. ಇಡ್ಲಿ ದೋಸೆ ಏನಾರು ತಿನ್ಕೊಳ್ಳೋಣ ಅಂದ್ಕೊಂಡ್ವಿ. ಬಟ್ 6 ಗಂಟೆ ಆಗಿತ್ತು ಸಂಜೆ. ನಾವು ಮೈಸೂರು ಬಿಟ್ಟಾಗ 12 ಗಂಟೆ, ಶಿವಮೊಗ್ಗ ತಲುಪಿದಾಗ ನಾವು ಸಂಜೆ 6 ಗಂಟೆ ಆಗಿತ್ತು. ಸೊ ಹಾಗಾಗಿ ನಾವು ಅವಾಗ ಬೇರೆ ಏನು ಸ್ನ್ಯಾಕ್ಸ್ ಇಲ್ಲ, ಈ ಥರ ಪಿಜ್ಜಾ, ಬರ್ಗರು, ಸ್ಯಾಂಡ್ವಿಚ್ಚು ಈ ಥರ ಇರುತ್ತೆ ಸರ್ 6 o'clock ಆಗಿರೋದ್ರಿಂದ ಅಂತ ಹೇಳಿದರು. ಹೋಟೆಲ್ ಅಂತೂ ತುಂಬಾ ಚೆನ್ನಾಗಿದೆ. ಬಟ್ ನಮಗೆ ಸ್ನ್ಯಾಕ್ಸ್ ಅದು ಇಷ್ಟ ಇಲ್ಲ. ಪಿಜ್ಜಾ ಆದರೂ ಕೂಡ ಪಿಜ್ಜಾ ತಿಂದುಬಿಟ್ಟು ಈ ಕಡೆ ಊಟದ ಟೈಮು ಅಲ್ಲ, ಮಧ್ಯಾಹ್ನ ಊಟದ ಟೈಮು ಅಲ್ಲ, ಆ ಥರ ಆಗಿತ್ತು. ಸೊ ಅಲ್ಲಿಂದ ನಾವು ಹೊನ್ನಾಳಿಗೆ ಹೋಗ್ಬಿಟ್ಟು ಹೊನ್ನಾಳಿಯಲ್ಲಿ ಒಂದು ಕೆಲಸ ಇತ್ತು, ಅದನ್ನು ಮಾಡ್ಕೊಂಬಿಟ್ಟು ನಾವು ಇದಕ್ಕೆ ದಾವಣಗೆರೆ ನಮ್ಮ ತವ್ರ ಮನೆಗೆ ಹೋದ್ವಿ. ಬಾಡ ಲೈನು ನಮ್ಮದು ತವ್ರ ಮನೆ ಇರೋದು, ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಅಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ರಾತ್ರಿ ಮಲ್ಕೊಂಡ್ವಿ. ಇದು ಬೆಳಗ್ಗೆ ಭಾನುವಾರ ಬೆಳಗ್ಗೆ ನಮ್ಮಮ್ಮ ಅಡುಗೆ ಕೋಣೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ತಿಂಡಿ ತಿನ್ಕೊಂಬಿಟ್ಟು ನೀವು ನಿಮ್ಮ ಗಂಡನ ಮನೆಗೆ ಹೋಗಂತ್ರಿ. ಅಲ್ಲಿ ನಮ್ಮ ಗಂಡನೂರು ಹಸ್ಗೋಡು, ಗಂಡನ ಮನೆ ಜಗಳೂರು ತಾಲೂಕು ಹಸ್ಗೋಡು. ಸೊ ಅಲ್ಲಿ ತೇರಿದೆ, ಶಂಭುಲಿಂಗೇಶ್ವರನ ತೇರಿರೋದ್ರಿಂದ ನಾವು ಊರಿಗೆ ಹೋಗಿದ್ದು. ಸೊ ಹಾಗಾಗಿ ತೇರಿಗೆ ಹೋಗ್ಬೇಕಾಗಿರೋದ್ರಿಂದ ಸಂಜೆ ತೇರಿರೋದು. ಸೊ ಸಂಜೆ ತೇರಿರೋದ್ರಿಂದ ಸ್ವಲ್ಪ ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಬಿಟ್ಟು ನಾವು ನಮ್ಮ ತಾಯಿ ಮನೆನ ಒಂದು 11 ಗಂಟೆಗೆ ಬಿಟ್ವಿ. ನಾವು ಅಲ್ಲಿಂದ ನಾವು ಬಾಡ ಲೈನಲ್ಲಿ ಇರೋದು ನಮ್ಮದು ತಾಯಿ ಊರು. ಅಲ್ಲಿಂದ ನಾವು ದಾವಣಗೆರೆಗೆ ಹೋದ್ವಿ. ದಾವಣಗೆರೆಗೆ ಹೋದ್ಮೇಲೆ ಅಲ್ಲಿ ಒಂದು ಸಲ ಚಾರ್ಜ್ ಮಾಡ್ಕೊಂಬಿಟ್ಟು ನಾವು ಜಗಳೂರು ತಾಲೂಕು ಹಸ್ಗೋಡಿಗೆ ಹೋಗಿದ್ದು. ಹಸ್ಗೋಡು ಗ್ರಾಮದಲ್ಲಿ ಶಂಭುಲಿಂಗೇಶ್ವರ ಜಾತ್ರೆ ಆಗುತ್ತೆ. ಪ್ರತಿ ವರ್ಷ ರಥೋತ್ಸವ ಆಗುತ್ತೆ, ತುಂಬ ಚೆನ್ನಾಗೇ ನಡೆಯುತ್ತೆ. ಶಂಭುಲಿಂಗೇಶ್ವರ ದೇವರು ಅದು ಸುಮಾರು ಜನಕ್ಕೆ ಮನೆ ದೇವರು ಕೂಡ ಹೌದು. ಇದು ನಮ್ಮ ತಾಯಿ ಮನೆದು ಕ್ಲಿಪ್ಪಿಂಗ್ಸು ಸ್ವಲ್ಪ ತಗೊಂಡೆ. ಅಂದರೆ ಹಳೆ ಕಾಲದವರು ಇರ್ತಾರಲ್ಲ, ಅಜ್ಜ ಅಜ್ಜಿ ಅವ್ರದ್ದೆಲ್ಲ ಫೋಟೋಸ್ ಎಲ್ಲ ತೋರಿಸ್ದೆ. ಬಟ್ ಆ ಟೈಮಲ್ಲಿ ನಾನು ಹೇಳಲಿಕ್ಕಾಗಲ್ಲ, ಈಗ ಹೇಳ್ತಾ ಇದ್ದೀನಿ. ದೇವ್ರ ಫೋಟೋಸ್ಗಳು ನಡುಮನೆಯಲ್ಲಿ ಮತ್ತು ಅಜ್ಜ ಅಜ್ಜಿದು ಅವ್ರದ್ದೆಲ್ಲ, ಮುತ್ತಜ್ಜಿ ಅವ್ರದ್ದೆಲ್ಲ ಫೋಟೋ ಹಾಕಿದ್ದಾರೆ. ನಮ್ಮ ಅಕ್ಕನೂ ಅವಳು ಕೂಡ ಹೂ ಕಟ್ಟೋಣ ಅಂತೇಳಿ ಅವಳು ಕೂಡ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ಳು. ಅಮ್ಮ ಎಲ್ಲ ಹೂವು ಬೆಳಗ್ಗೆ ಎದ್ಬಿಟ್ಟು ಹೂವನ್ನೆಲ್ಲ ಬಿಡಿಸಿ ಇಟ್ಟಿದ್ರು. ನೀವು ಹೂವನ್ನೆಲ್ಲ ಕಟ್ತಾಯಿರಿ, ದೇವರಿಗೂ ತಗೊಂಡೋಗಿ ಅಂತ. ಸೊ ನಾನು ಅಕ್ಕ ಮಾತಾಡ್ಕೊಳ್ತಾ ಹೂ ಕಟ್ತಾಯಿದ್ವಿ. ಸುಮಾರು ದಿನಕ್ಕೆ ನಾವು ಅವಳು ಭೇಟಿಯಾಗಿದ್ದು. ಸೊ ಹಾಗಾಗಿ ಮಾತಾಡ್ಕೊತ ಅಮ್ಮನ ಮನೆಯಲ್ಲಿ ನಮಗೇನು ಅಡುಗೆ ಕೆಲಸ ಆದ್ಯತೆ ಇರಲ್ಲ, ಅಮ್ಮ ಮಾಡ್ತಾರೆ. ಹಾಗೆ ಹೂ ಕಟ್ಕೊಂಡ್ಬಿಟ್ಟು ಎಲ್ಲರೂ ರೆಡಿ ಆದ್ವಿ. 11 ಗಂಟೆ ಅಷ್ಟೊತ್ತಿಗೆ ರೆಡಿ ಆದೆ ನಾನು ಊರಿಗೆ ಹೋಗೋಣ ಅಂತ. ನಮ್ಮಮ್ಮ ರೆಡಿ ಆದೆ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದಾರೆ ನನ್ನ. ಅದಕ್ಕೆ ನಮ್ಮಣ್ಣ ತಮಾಷೆ ಮಾಡ್ತಾ ಇದ್ದ, ಏನು ಹಂಗೆ ಫೋಟೋ ವಿಡಿಯೋ ಅಂತಿರ್ತೀಯ ಅಂತ ತಮಾಷೆ ಮಾಡ್ತಾ ಇದ್ದ. ಆಮೇಲೆ ಅಕ್ಕನೂ ಕೂಡ ಬೇರೆ ಒಂದು ಪ್ರೋಗ್ರಾಮ್ ಇತ್ತು ಅವಳಿಗೆ. ಸೊ ಅವಳು ಆ ಕಡೆ ಹೊರಟಳು. ನಾನು ಜಗಳೂರು ತಾಲೂಕು ಹಸ್ಗೋಡಿಗೆ ಹೊರಟೆ. ನಾನು ಈ ಥರ ರೆಡಿ ಆಗಿದ್ದೆ. ನಾನು ತೇರಿಗೆ 11 ಗಂಟೆ ಅಷ್ಟೊತ್ತಿಗೆ ರೆಡಿ ಆದೆ. ಮತ್ತು ಅಲ್ಲೋಗಿ ಏನು ಸ್ಯಾರಿ ಚೇಂಜ್ ಮಾಡೋದಂತ ನಾನು ತುಂಬ ದೊಡ್ಡ ರೇಷ್ಮೆ ಸೀರೆನೂ ಉಡೋಕ್ಕೆ ಹೋಗಲಿಲ್ಲ. ತುಂಬ ಸೆಕೆ ಹಸ್ಗೋಡಲ್ಲಿ, ಜಗಳೂರು ತಾಲೂಕಲ್ಲಂತೂ ಹೆವಿ ಸೆಕೆ, ಬಿಸಿಲು, ಆಮೇಲೆ ಕರೆಂಟು ಕೂಡ ಸರಿಯಾಗಿರಲ್ಲ. ಸೊ ಹಾಗಾಗಿ ನಾನು ಒಂದು ಮೀಡಿಯಮ್ ಆಗಿರೋ ಸ್ಯಾರಿ ಉಟ್ಕೊಂಡೆ, ತುಂಬ ಸೆಕೆ ಆಗದೆ ಇರೋ ಸ್ಯಾರಿ ಉಟ್ಕೊಂಡೆ. ಇದು ಮೊಳಕಾಲ್ಮೂರು ಸ್ಯಾರಿ, ಇದು ಮೊಳಕಾಲ್ಮೂರಲ್ಲಿ ತೊಗೊಂಡಿದ್ದು.
ನಮ್ಮೂರಲ್ಲೆಲ್ಲ ಎಡಕ್ಕೂ ಬಲಕ್ಕೂ ಎಲ್ಲ ಕಡೆನೂ ಅಡಿಕೆನೆ. ದಾವಣಗೆರೆ ಡಿಸ್ಟಿಕ್ಕಲ್ಲಿ ಸುಮಾರು ಎಲ್ಲರೂ ಭತ್ತ, ಮೊದಲು ತುಂಬ ಭತ್ತ ಬೆಳೀತಾಯಿದ್ರು. ಇವಾಗ ಯಾವ ಕಡೆನಾದರೂ ನೋಡಿ ಎಲ್ಲ ಅಡಿಕೆ ಬೆಳೀತಾರೆ. ಒಂಥರ ಮಲೆನಾಡು ಥರ ಕಾಣುತ್ತೆ. ಎಲ್ಲ ಕಡೆನೂ ಅಡಿಕೆ ಬೆಳೀತಾರೆ. ಕಾಕಡ ಮಲ್ಲಿಗೆ ಅಮ್ಮನ ಮನೆಯಲ್ಲಿ ತುಂಬಾ ಕಾಕಡ ಮಲ್ಲಿಗೆ ಬಿಡುತ್ತೆ. ಏನು 3-4 ಮಾರು ಕಟ್ಟೋಷ್ಟಿರುತ್ತೆ. ನಾವು ಸ್ವಲ್ಪ ಕಾರಿಗೊಂದು ಸ್ವಲ್ಪ ಹಾಕಿಬಿಟ್ಟು ನಾವೊಂದು ಸ್ವಲ್ಪ ನಾವು ಮುಡ್ಕೊಂಡ್ವಿ. ಅಲ್ಲಿಂದ ದಾವಣಗೆರೆಗೆ ಹೋಗಿದ್ದು. ದಾವಣಗೆರೆಯಲ್ಲಿ ಒಂದು ಸಲ ಚಾರ್ಜ್ ಮಾಡ್ಕೊಂಡ್ಬಿಟ್ಟು ನಾವು ಹೊಸಕೋಟೆ ಕಡೆ ಹೋಗ್ತಾ ಇದ್ದೀವಿ. ಇದು ಪಕ್ಕದಲ್ಲೊಂದು ಕೆರೆ ಕಾಣುತ್ತಲ್ಲ, ಅದು ಅಣಜಿ ಕೆರೆ. ತುಂಬ ದೊಡ್ಡ ಕೆರೆ ಮಾತ್ರ. ಇವಾಗೆಲ್ಲ ಕೆರೆ ತುಂಬ ಯೋಜನೆ ಬಂದುಬಿಟ್ಟು ಈ ಕಡೆ ಮಳೆ ಅಷ್ಟಾಗಿ ಆಗಲ್ಲ. ಜಗಳೂರು ಡಿಸ್ಟ್ರಿಕ್ಕಿಗೆ ಮಳೆ ಜಾಸ್ತಿ ಆಗಲ್ಲ. ಬಟ್ ಆದರೂ ಕೂಡ ನೀರಿದೆ ಅಂದರೆ ಕೆರೆ ತುಂಬ ಯೋಜನೆಯಿಂದ ಇಲ್ಲೆಲ್ಲ ನೀರೆಲ್ಲ ಕೆರೆಗಳಿಗೆಲ್ಲ ಕೆರೆ ತುಂಬ ಯೋಜನೆಯಿಂದ ಕೆರೆಗೆ ನೀರು ಬಿಡುತ್ತಾರೆ. ಸೊ ಹಾಗಾಗಿ ಇಲ್ಲೂ ಕೂಡ ಸುಮಾರು ಎಲ್ಲ ಕಡೆ ಮೊದಲೆಲ್ಲ ಏನಂದರೆ ಏನಿರ್ತಿರಲಿಲ್ಲ, ಬರೀ ರಾಗಿ, ಜೋಳ, ಮೆಕ್ಕೆಜೋಳ ಈ ಥರ ಬೆಳೀತಾ ಇದ್ರು. ಬಟ್ ಇತ್ತೀಚೆಗೆ ಇಲ್ಲೆಲ್ಲ ಅಡಿಕೆ ನೋಡಿ, ಯಾವ ಕಡೆ ನೋಡಿದ್ರು ಅಡಿಕೆ. ಬಿಳ್ಚೋಡಿಂದನೂ ಅಡಿಕೆನೇ, ಎಲ್ಲ ಕಡೆ ಅಡಿಕೆ ಹಾಕಿದ್ದಾರೆ. ನಂದು ಮದುವೆ ಆಗಿ 26 ವರ್ಷ ಆಯಿತು. ಮೊದಲೆಲ್ಲ ಈ ಕಡೆ ಎಲ್ಲ ಅಡಿಕೆ ಎಲ್ಲೂ 1 ಎಕರೆನೂ ಅಡಿಕೆ ಇರಲಿಲ್ಲ ಈ ಕಡೆ. ಅವಾಗೆಲ್ಲ ಮಳೆ ನೀರಿಗೆ ನೆಚ್ಕೊಂಡು, ಬೋರ್ವೆಲ್ಗೆ ನೆಚ್ಕೊಂಡು ಮಾಡಬೇಕಾಗಿದ್ದರಿಂದ ಯಾರೂ ಬೆಳೀತಾ ಇರಲಿಲ್ಲ. ಬಟ್ ಇವಾಗ ಕೆರೆಯಲ್ಲೆಲ್ಲ ನೀರು ಚೆನ್ನಾಗಿರೋದ್ರಿಂದ ಎಲ್ಲರೂ ಅಡಿಕೆ ಹಾಕಿದ್ದಾರೆ. ಚೆನ್ನಾಗಿ ಎಲ್ಲ ಬೆಳೀತಾ ಇದ್ದಾರೆ. 2 ಬೆಳೆ ಬೆಳೀತಾ ಇದ್ದಾರೆ ಇವಾಗ. ಈಗ ಊರಿಗೆ ಎಂಟ್ರಿ ಕೊಟ್ವಿ ನಾವು. ಹೊಸಕೋಟೆ ಗ್ರಾಮ ಈ ಥರ ಇದೆ. ಇದು ನಮ್ಮ ಮನೆಯ ಹುಟ್ಟಿ ಬೆಳೆದಂಥ ಊರು. ಇದು ನಮ್ಮ ಅಂದರೆ ನನ್ನ ಯಜಮಾನರು ಇಲ್ಲಿ ಹುಟ್ಟಿ ಬೆಳೆದ ಊರು. ಇದು ಅವ್ರು ಹುಟ್ಟು ಬೆಳೆದಿರೋ ಅಂಥ ಮನೆ, ಇದು ಗಂಡನ ಮನೆ ಇದು. ಸೊ ಹೊರಗಡೆ ಏನೋ ಬಡಿತಾ ಇದ್ದಾರೆ, ಬನ್ನಿ ನೋಡೋಣ ಏನು ಅಂತ. ರಥೋತ್ಸವ 5 ಗಂಟೆಗೆ 5:30 ಹಂಗೆ ಆಗೋದ್ರಿಂದ ಇದು ಎಗ್ಗ ಅಂತ ತೆಗೆದುಕೊಂಡು ಹೋಗ್ತಾರೆ. ಇದಕ್ಕೆ ಎಗ್ಗ ಅಂತಾರೆ. ಒಂಥರ ಮರದ ದಿನ್ನೆ ಥರ ಇದೆಯಲ್ಲ, ಇದಕ್ಕೆ ಎಗ್ಗ ಅಂತಾರೆ. ಇದಕ್ಕೆ ಎಣ್ಣೆ ಎಲ್ಲ ಹಚ್ಕೊಂಡ್ಬಿಟ್ಟು ಇದನ್ನು ತೇರ ಹತ್ರ ತಗೊಂಡ್ಕೊಂಡು ಹೋಗ್ತಾರೆ. ರಥೋತ್ಸವಕ್ಕೆ ಈ ಎಗ್ಗ ಅನ್ನೋದು ಬೇಕೇ ಬೇಕು. ಶಂಭುಲಿಂಗೇಶ್ವರನ ತೇರು ಪ್ರತಿ ವರ್ಷ ನಡೆಯುತ್ತೆ. ಇಲ್ಲಿ ಅದರದ್ದೇ ಆದ ಸಂಪ್ರದಾಯಗಳಿದೆ. ಅದೇ ಥರ ಸಂಪ್ರದಾಯಗಳನ್ನ ಹಿಂದಿನಿಂದ ಏನು ಮಾಡ್ಕೊಂಬಂದಿದ್ದಾರಲ್ಲ ಅದೇ ಥರನೇ ಮಾಡ್ತಾರೆ. ಎಗ್ಗನ ಯಾರು ತೊಗೊಂಬರ್ಬೇಕು, ಆಮೇಲೆ ಎಡೆನ ಯಾರು ತೊಗೊಂಡ್ಬರ್ಬೇಕು, ಈ ಥರ ಎಲ್ಲ ಅವ್ರದ್ದೇ ಆದ ಸಂಪ್ರದಾಯಗಳು ಹಳ್ಳಿಯಲ್ಲಿ ಮೊದಲಿಂದ ಯಾವ ಥರ ನಡ್ಕೊಂಬಂದಿದ್ದೇನೋ ಅದೇ ಥರನೇ ನಡೆಸ್ಕೊಂಡು ಹೋಗ್ತಾರೆ. ಎಲ್ಲರೂ ಒಂದಾಗಿ ತೇರಬ್ಬನ ಮಾಡ್ತಾರೆ. ನಿಜಕ್ಕೂ ಖುಷಿ ಅನಿಸುತ್ತೆ. ತೇರಬ್ಬ ಇರ್ಬೋದು, ರಥೋತ್ಸವ ಇರ್ಬೋದು, ಊರಿನ ಜಾತ್ರೆ ಅಂತ ಬಂದುಬಿಟ್ರೆ ಎಲ್ಲರೂ ಒಗ್ಗಟ್ಟಾಗಿ ಅದು ನೋಡೋದೇ ಒಂದು ಖುಷಿಯಾಗುತ್ತೆ. ಇದು ಗಂಡನ ಮನೆಯಲ್ಲಿ ಅವತ್ತು ಮಾಡಿದಂಥ ಪದಾರ್ಥಗಳು. ಅವತ್ತು ಹೋಳಿಗೆ ಮಾಡಿದ್ರು, ಪಲ್ಯ, ಕೋಸಂಬರಿ, ಬಜ್ಜಿ. ಇದಕ್ಕೆ ಅತ್ತಿಕಾಯಿ ಅಂತಾರೆ. ಹೊಸಕೋಟೆ ಕಡೆ ಎಲ್ಲ ನಾವು ನಡೆಮುಡಿ ಅಂತ ಹೇಳ್ತಾರೆ, ನಡೆಮಡಿ ಅಂತಾರೆ. ಅಂದರೆ ಈ ಸೀರೆ ಮೇಲೆ ನಡ್ಕೊಂಡು ಹೋಗಬೇಕು, ಅವರು ಎಡೆ ತಗೊಂಡು ಹೋಗ್ತಾರೆ. ಆಮೇಲೆ ಧ್ವಜ ಹೋಯ್ತು ನೋಡಿ, ಆ ಧ್ವಜ ಲಾಸ್ಟ್ ಇಯರು ಯಾರು ಅದನ್ನು ಹರಾಜಲ್ಲಿ ಕೂಗಿರ್ತಾರಲ್ಲ ಅವ್ರ ಮನೇಲಿ 1 ಇಯರ್ ಇರುತ್ತೆ. ಅವರು ಇವಾಗ ಹೋಗಿ ತೇರ ಹತ್ರನ ಅದರ ಧ್ವಜನ ಕೊಡಬೇಕು. ಮತ್ತು ಈ ವರ್ಷ ಅದನ್ನು ಹರಾಜಿಗೆ ಹಾಕ್ತಾರೆ. ಇಷ್ಟು ಜನ ಕೂಡ ನಡೆಮುಡಿಯಲ್ಲಿ ಅಂದರೆ ನಡೆಮುಡಿನೋ ಅಂತಾರೆ. ಈ ಸೀರೆಗಳು ಇರ್ತಲ್ಲ ಅದ್ರ ಮೇಲೇ ತೇರ ತನಕನೂ ಅವರು ನಡ್ಕೊಂಡು ಹೋಗ್ತಾರೆ. ಅಂದರೆ ಕಾಲನ್ನು ನೆಲದ ಮೇಲೆ ಇಡಲ್ಲ, ಸೀರೆ ಮೇಲೇ ಇಡ್ತಾರೆ. ಎಲ್ಲ ವಾಶ್ ಆಗಿರೋವಂಥ ಮಡಿ ಸೀರೆಗಳ ಮೇಲೇ ಅವರು ನಡ್ಕೊಂಡು ಇದು ಶಂಭುಲಿಂಗೇಶ್ವರನ
ರಥ ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ರಥ. ಗಾಲಿಗಳೆಲ್ಲ ತುಂಬ ದೊಡ್ಡ ದೊಡ್ಡದು ಗಾಲಿ ಇದೆ. ಪ್ರತಿ ವರ್ಷವೂ ಆಗುತ್ತೆ ತೇರು. ತುಂಬ ಅಂದರೆ ತುಂಬ ಜನ ಸೇರ್ತಾರೆ. ಕಾರಣ ಇದು ಶಂಭುಲಿಂಗೇಶ್ವರ ಸುಮಾರು ಜನದ ಮನೆ ದೇವರಾಗಿದೆ ಇದು. ಹೇಗೆ ನಿಮ್ಮ ಮನೆ ದೇವರು ಯಾವುದು ಅಂತ ಕೇಳಿದಾಗ ನಾವು ನಿಮ್ಮ ಮನೆ ದೇವರು ಇಂಥದ್ದು ಅಂತ ಹೇಳ್ತೀವಲ್ವ, ಹಾಗೆ ಇದು ಶಂಭುಲಿಂಗೇಶ್ವರ ಸುಮಾರು ಜನಕ್ಕೆ ಮನೆ ದೇವರು. ಹಾಗಾಗಿ ಬೇರೆ ಬೇರೆ ಹಳ್ಳಿಯಿಂದ ತುಂಬ ಜನ ಬರ್ತಾರೆ ಶಂಭುಲಿಂಗೇಶ್ವರ ಇದಕ್ಕೆ. ಬಾಳೆಹಣ್ಣೆಲ್ಲರೂ ಎಸಿತಾ ಇರ್ತಾರೆ. ಇದು ಒಂದು ಸಲ ತೇರು ಮೂವ್ ಆಯಿತು ಅಂದರೆ ನಿಲ್ಲೋದೇ ಇಲ್ಲ. ಸೀದಾ ಶಂಭುಲಿಂಗೇಶ್ವರ ದೇವಸ್ಥಾನ ತನಕ ಒಂದೇ ಸಮನಾಗಿ ಎಳ್ಕೊಂಡು ಹೋಗಿಬಿಡ್ತಾರೆ. ಇದು ಜಾತ್ರೆ ಹೇಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿದೆ, ತುಂಬ ಜನ ಸೇರ್ತಾರೆ, ಪಕ್ಕದಲ್ಲಿ ಜನ ಎಲ್ಲ ಸೇರ್ತಾರೆ. ಇದು ಶಂಭುಲಿಂಗೇಶ್ವರ ದೇವಸ್ಥಾನ ತುಂಬ ಸೊಗಸಾಗಿ ಕಟ್ಟಿದ್ದಾರೆ. ಸುಮಾರು 7-8 ವರ್ಷದಿಂದ ಸುಮಾರು ಕಟ್ತಾ ಇರ್ಬೋದು ಅನ್ಸುತ್ತೆ. ನನಗೆ ಇಷ್ಟೇ ವರ್ಷ ಅಂತ ಗೊತ್ತಿಲ್ಲ, ಬಟ್ ಸುಮಾರು ವರ್ಷದಿಂದ ಕಟ್ಟಿದ್ದು. ಇವಾಗ ಕಳಸ ಈ ವರ್ಷ ಇಟ್ಟಿರೋದು. ಈ ವರ್ಷ ಕಳಸ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಜನ ಬಂದರು ಮಾತ್ರ. ಇಲ್ಲಿ ಆ ತೇರು ನಡೆದು ಸ್ವಲ್ಪ ಸಮಯದಲ್ಲೇ ನಾವು ದೇವಸ್ಥಾನಕ್ಕೆ ಹೋಗಿದ್ದರಿಂದ ಕರೆಂಟ್ನ ತೆಗೆದುಬಿಟ್ಟಿದ್ರು. ತೇರು ಹರಿಯುವಾಗ ಕರೆಂಟ್ ತೆಗೆದು ಬಿಡ್ತಾರೆ ಹಳ್ಳಿಯಲ್ಲಿ. ಇಲ್ಲಿ ಸಂಜೆ ತೇರು ಸುಮಾರು ಒಂದು 5:45 ತೇರು ಹರಿಯುತ್ತೆ. ಸೊ ಹಾಗಾಗಿ ಕರೆಂಟ್ ತೆಗ್ದಿರೋದ್ರಿಂದ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಸೋಲಾರ್ ಲೈಟಲ್ಲಿ ಎಷ್ಟು ಬೆಳಕಿದೆನೋ ಅಷ್ಟರಲ್ಲಿ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದು ಭೈರಸಿದ್ದೇಶ್ವರ ಟೆಂಪಲ್ಲು. ಶಂಭುಲಿಂಗೇಶ್ವರ ಟೆಂಪಲ್ ಕಾಂಪೌಂಡ್ ಒಳಗಡೆ ಒಂದು ಚಿಕ್ಕದಾಗಿ ಭೈರಸಿದ್ದೇಶ್ವರ ಟೆಂಪಲ್ ಮಾಡಿದ್ದಾರೆ. ಇದು ನಮ್ಮ ಮನೆ ದೇವರು, ನನ್ನ ಗಂಡನ ಮನೆ ದೇವರು ಭೈರಸಿದ್ದೇಶ್ವರ. ಶಂಭುಲಿಂಗೇಶ್ವರ ಊರಿನ ಒಂದು ಗ್ರಾಮ ದೇವರು ಕೂಡ ಹೌದು. ಸುಮಾರು ಜನಕ್ಕೆ ಅದು ಮನೆ ದೇವರು ಕೂಡ ಹೌದು. ರಥೋತ್ಸವ ಆಗೋದು ಶ್ರೀ ಶಂಭುಲಿಂಗೇಶ್ವರ ರಥೋತ್ಸವ ಆಗೋದು ಇಲ್ಲಿ. ಇದು ಭೈರಸಿದ್ದೇಶ್ವರ ಟೆಂಪಲ್ಲು. ಇದು ಮೊದಲಿಂದನೂ ಅದ್ರ ಪಕ್ಕದಲ್ಲೇ ಇರೋದ್ರಿಂದ ದೇವಸ್ಥಾನ ಕಟ್ಟಿದಾಗ ಕೂಡ ಚಿಕ್ಕದಾಗಿ ಪಕ್ಕದಲ್ಲೇ ಅದನ್ನು ಕೂಡ ಮಾಡಿದ್ದಾರೆ. ದೇವಸ್ಥಾನ ಈ ಥರ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನನ. ಈ ವರ್ಷ ಕಳಸ ಇಟ್ಟಿದ್ದಾರೆ. ನಾವೆಲ್ಲ ತೇರೆಲ್ಲ ಮುಗಿಸ್ಕೊಂಡು ರಾತ್ರಿ ಹೋಗಿತ್ತು. ದಾವಣಗೆರೆಗೆ ತಿರ್ಗಾ ಹೋಗ್ಬಿಟ್ಟು ಕಾರ್ ಚಾರ್ಜ್ ಮಾಡಿಕೊಂಡು ಮತ್ತೆ ನಮ್ಮ ತವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ನೈಟ್ ಉಳ್ಕೊಂಡ್ಬಿಟ್ಟು ಬೆಳಗ್ಗೆ ಅಂದರೆ ಸೋಮವಾರ ಬೆಳಗ್ಗೆ ಒಂದು 6:15 ನಾವು ನಮ್ಮೂರು ಬಿಟ್ವಿ. ನಮ್ಮೂರು ಬಿಟ್ಟ ಮೇಲೆ ಅಕ್ಕಪಕ್ಕ ಎಲ್ಲ ಕಡೆ ನೋಡಿ, ಎಲ್ಲ ಕಡೆ ಅಡಿಕೆ ತೋಟಗಳು. ನೀವು ದಾವಣಗೆರೆ ಡಿಸ್ಟಿಕ್ಕು, ದುರ್ಗ ಡಿಸ್ಟಿಕ್ಕು ಎಲ್ಲ ಕಡೆನೂ ಅಡಿಕೆನೇ ಬೆಳೀತಾರೆ. ಜಾಸ್ತಿ ಆಹಾರ ಪದಾರ್ಥ ಅನ್ನೋದಕ್ಕಿಂತ ಮೊದಲೆಲ್ಲ ಗದ್ದೆ ಇರೋ ಜಾಗ ಎಲ್ಲ ಇವಾಗ ಅಡಿಕೆ ಆಗಿದೆ. ಇವಾಗ ನಾವು ಮೈಸೂರು ಕಡೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದ್ದೆ ನಾನು. ಸೆಕೆ ಅಂದರೆ ಅಷ್ಟು. ನಾವು ಶನಿವಾರ ಬಂದಿದ್ದು, ಭಾನುವಾರ ಮತ್ತು ಹಸ್ಗೋಡಿಗೆ ಹೋಗಿತ್ತು. ಅದೆಲ್ಲ ತೇರೆಲ್ಲ ಮುಗಿಸ್ಕೊಂಡು ಮತ್ತೆ ಊರಿಗೆ ಬಂದು ನೈಟ್ ಉಳ್ಕೊಂಡ್ಬಿಟ್ಟು ಮಂಡೇ ಮಾರ್ನಿಂಗ್ ಆಲ್ರೆಡಿ ನಾವು ಮೈಸೂರು ಕಡೆ ಹೋಗ್ತಾಯಿದ್ವಿ. ನಮಗೆ ಒಂದು 6 hours ಜರ್ನಿ ಆಗುತ್ತೆ. 1 hour ಚಾರ್ಜಿಗೆ ಟೈಮ್ ಹೋದ್ರೂ 5 hours ಆರಾಮಾಗೆ ಮೈಸೂರು ಟು ದಾವಣಗೆರೆ, ದಾವಣಗೆರೆ ಟು ಮೈಸೂರು ಹೋಗ್ಬೋದು. ಸನ್ರೈಸ್ ಆಗ್ತಾ ಇದೆ, ಎಷ್ಟು ಸಖತ್ತಾಗಿದೆ ಅಲ್ಲ ಅಂತ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಈ ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.